ಮೊನ್ನೆ ಏನು ಆರೋಪ? ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ಏನೇ ಇರಲಿ, ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ. ಆರೋಪ ಮಾಡಿದ್ದು ಹೌದು, ಅವರು ಹತ್ಯೆ ಮಾಡಿದ್ದಾರಂತ ಹೇಳೋದು ನಾನು ಸಹ. ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರ್ತೇವೆ? ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ 100ಕ್ಕೂ 100. ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳುದು. ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲು ಮಾಡಬೇಕು. ಏನ್ ಪೊಲೀಸ್ನವರು ಸತ್ತಿದಾರ ಈ ರಾಜ್ಯದಲ್ಲಿ? ಹರೀಶ್ ಪೂಂಜಾ ಹೇಳಿದ ತಕ್ಷಣ ಸುಮೋಟೋ ಕೇಸ್ ಹಾಕ್ಬೇಕಲ್ಲ. ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್? ಯಾಕೆ ಮಾಡಲಿಲ್ಲ? ನಾನು ಅದನ್ನು ಪ್ರಶ್ನೆ ಮಾಡೋದು. ಬಾಕಿ ಕಡೆಯಲ್ಲೆಲ್ಲ ಸುಮೋಟೋ ಎಲ್ಲ ಮಾಡ್ತಾರಲ್ಲ ಪೊಲೀಸ್ನವರು, ಈಗ ಯಾಕೆ ಕೇಸ್ ಮಾಡಲಿಲ್ಲ? ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನ ಒಳಗಡೆ, ಯಾಕೆ ಹಾಕ್ಲಿಲ್ಲ? ಇಲ್ಲಾದ್ರೆ ಸಾಬೀತು ಮಾಡಬೇಕು ಸಿದ್ದರಾಮಯ್ಯ. ನಾನು ಮಾಡಲಿಲ್ಲ, ಹರೀಶ್ ಪೂಂಜಾ ಸುಳ್ಳ ಅಂತ ಹೇಳ್ಬೇಕು. ಅವನನ್ನು ಒಳಗೆ ಹಾಕಿದ್ದ ಹೇಳ್ಬೇಕು. ಎರಡರಲ್ಲಿ ಒಂದು ಆಗ್ಲೇಬೇಕು. ಒಂದು ಹರೀಶ್ ಪೂಂಜಾ ಒಳಗೆ ಹೋಗ್ಬೇಕು, ಇಲ್ಲಾದ್ರೆ ಸಿದ್ದರಾಮಯ್ಯ ಆಗ್ಬೇಕಲ್ವಾ? ಸತ್ಯ ಇದು ಅಲ್ವಾ? ಧರ್ಮ ಇದೆ ಅಲ್ವಾ? ನ್ಯಾಯ ಇದೆ ಅಲ್ವಾ? ಎಲ್ಲಿ ಮನೆಯಲ್ಲಿ ಕೂತು ಮಾಡಿದ್ದಲ್ಲ, ಮನೆಯಲ್ಲಿ ಕೂತು ಹೇಳಿದಲ್ಲ ಹರೀಶ್ ಪೂಂಜಾ. ಸಾರ್ವಜನಿಕ ಸಭೆಯಲ್ಲಿ ಹೇಳಿದಂತ ಒಂದು ಆರೋಪ ಅದು. ನಮ್ಗೆ ನಮ್ಮ MLA ಹೇಳಿದ್ರೆ ಮುಗ್ದೋಯ್ತು. ನಮ್ಗೆ MLA ಸುಪ್ರೀಂ, ನಮ್ಮ ತಾಲೂಕಿನ ಪ್ರಥಮ ಪ್ರಜೆ. ನಾವಿವತ್ತು ಸಿದ್ದರಾಮಯ್ಯನ್ನು ಆರೋಪಿ ಅಂತ ಹೇಳ್ತೇವೆ. ಸಿದ್ದರಾಮಯ್ಯ ಆರೋಪಿ ಅಲ್ಲದಿದ್ರೆ ಸಿದ್ದರಾಮಯ್ಯ ಸಾಬೀತು ಮಾಡಬೇಕು. ನಾನಲ್ಲ, ಹರೀಶ್ ಪೂಂಜಾ ಆರೋಪಿ ಅಂತ ಹೇಳಿ ಮಾಡಿ ತೋರಿಸ್ಲಿ. ಅವರು ಮಾಡಿ ತೋರಿಸ್ಲಿ. ಇಲ್ಲಾದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ನಾವು ಹೋರಾಟ ಮಾಡ್ತೇವೆ. ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯಿಂದ 24 ಹಿಂದೂಗಳ ಹತ್ಯೆ ಮಾಡಿದಂತ ಪಾಪಿ ಸಿದ್ದರಾಮಯ್ಯ ಕೂತ್ಕೊಳ್ಳೇಬಾರದು ಅಧಿಕಾರದಲ್ಲಿ. ನಮ್ಗೆ ನಮ್ಮ ಶಾಸಕರು ಹೇಳಿದ್ದಾರೆ, ಹರೀಶ್ ಪೂಂಜಾ ಅವರು ಹೇಳಿದ್ದಾರೆ. ಇಲ್ಲಾದ್ರೆ ಸುಳ್ಳು. ಸಮಾಜದ ಮಧ್ಯೆ ಈ ಹೇಳಿಕೆಗಳನ್ನು ಕೊಟ್ಟು ಸಮಾಜವನ್ನು ಒಡೆಯುವ ಪ್ರಯತ್ನ ಮಾಡಿದ್ದಕ್ಕೆ ಪೂಂಜಾನ ಮೇಲೆ ಕೇಸ್ ಹಾಕಬೇಕು. ತಕ್ಷಣ ವಜಾ ಮಾಡಬೇಕು. MLA ಸ್ಥಾನದಿಂದ ಅಮಾನತು ಮಾಡಬೇಕು. ಎರಡರಲ್ಲೊಂದು ಆಗ್ಲೇಬೇಕು. ಒಂದಾ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಇಲ್ಲಾದ್ರೆ ಹರೀಶ್ ಪೂಂಜಾನ ಅಮಾನತು ಆಗ್ಬೇಕು. ಇದನ್ನು ಕೇಳ್ತಾ ಇದ್ದೇವೆ ನಾವು. ನಾವೇನು ಸುಮ್ಮನೆ ಮನೆಯಲ್ಲಿ ಕೂತ್ರೆ ಇವರು ಅಪ್ಪನ ಮನೆ ಗಂಟು ಅಂತ ತಿಳ್ಕೊಂಡಿದ್ರ? ಬಾಯಿಗೆ ಬಂದಾಗೆ ಬೊಗಳ್ಲಿಕ್ಕೆ ಉದಾಹರಣೆಗಳು ಎಷ್ಟು ಬೇಕು? ಮುಸಲ್ಮಾನರ ಪರವಾಗಿ ಕೆಲಸ ಮಾಡಿದಂಥದ್ದು, ಕ್ರಿಶ್ಚಿಯನ್ರ ಪರವಾಗಿ ಕೆಲಸ ಮಾಡಿ. ನಾನು ಹೇಳುವಂಥದ್ದು, ಒಬ್ಬ MLA ಆಗಿ ಎಲ್ಲರನ್ನು ಒಟ್ಟಿಗೆ ಕೊಂಡೋಗುವಂತ ಒಂದು ಕೆಲಸ ಇದೆ MLAಗೆ. ಮಾಡಿದ್ರೆ ಇವರು ಓಟಿಗೋಸ್ಕರ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಯಾವ ರಾಜಕೀಯ ಇದು? ತಲೆ ಹಿಡಿಯುವಂತ ರಾಜಕೀಯ. ಮೊದಲು ಮಾಡಿದ್ದನ್ನು ಈಗ ಮಾಡುವುದಲ್ಲ. ಏನು ABPಯಲ್ಲಿ ಬಿಟ್ಟು, ಏನು ಗಣೇಶ್ ಕಾರ್ಣಿಕ್ನೊಟ್ಟಿಗೆ, ಅರವಿಂದ ಲಿಂಬಾವಳಿನೊಟ್ಟಿಗೆ, ರೆಡ್ಡಿಗಳಿಗೆ ಜೊತೆಯಲ್ಲಿ ಮಾಡಿದಾಗೆ, ತಲೆ ಹಿಡಿದಾಗೆ MLA ಆದ ಮೇಲೆ ಮಾಡ್ಲಿಕ್ಕೆ ಬಾರದನ್ನು ಬಿಟ್ಟು ಬಿಡಬೇಕಂತ ಚಾಳಿಗಳನ್ನು. ಅದು ಮುಗಿದ